ಧರ್ಮಸ್ಥಳದಲ್ಲಿ ತಲೆಬುರುಡೆ ಪ್ರಕರಣ ಈಗ ನಾನಾ ಆಯಾಮಗಳಲ್ಲಿ ತನಿಖೆ ಒಂದು ಕಡೆಯಲ್ಲಿ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಈಗ ಈ ಪ್ರಕರಣದಲ್ಲಿ ಇನ್ನಷ್ಟು ಟ್ವಿಸ್ಟ್ ಸಿಗ್ತಾ ಇದೆ. ಆ ಮೂಲಕ ಈ ಪ್ರಕರಣ ಇಲ್ಲಿಗೆ ನಿಲ್ಲೋದಿಲ್ಲ ಅನ್ನುವಂಥ ಎಲ್ಲ ಸೂಚನೆಗಳು ಎಲ್ಲ ಸಾಧ್ಯತೆಗಳು ನಮಗೀಗ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಆ ನಿಗೂಢ ವ್ಯಕ್ತಿ ಹೇಳಿದಂಥ ಮಾತಿನಂತೆ ಗುರುತಿಸಿದ ಜಾಗವನ್ನು ಅಗೆದಾಯಿತು, ಏನೂ ಸಿಗಲಿಲ್ಲ. ಈಗ ಮುಂದುವರೆದು ಗಮನಿಸ್ತಾ ಹೋದರೆ ಈ ತಲೆಬುರುಡೆ ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್ ಈಗ ಪಡೆದುಕೊಂಡಿದೆ. 13 ವರ್ಷಗಳ ಹಿಂದಿನ ನಾಪತ್ತೆ ಕೇಸ್ಗೆ ಮರುಜೀವ ಬಂದಿದೆ. ಎಸ್ಐಟಿಗೆ ದೂರು ನೀಡಿದ ಯುವತಿಯ ಸಹೋದರ ಗುಂಜಲಕಟ್ಟೆಯಿಂದ ನಾಪತ್ತೆಯಾಗಿದ್ದ ಹೇಮಲತಾ ಅನ್ನೋ ಯುವತಿ 13 ವರ್ಷದ ಹಿಂದೆ 2012ರಲ್ಲಿ ಧರ್ಮಸ್ಥಳಕ್ಕೆ ಹೋದವಳು ಮತ್ತೆ ವಾಪಸ್ ಬರಲಿಲ್ಲ. ಅವಳು ನಾಪತ್ತೆ ಆಗಿದ್ಲು. ಅಂಗನವಾಡಿ ಶಿಕ್ಷಕಿ ಜೊತೆ ತೆರಳಿದ್ದ ಹೇಮಲತಾ 2012ರಲ್ಲಿ ನಾಪತ್ತೆಯಾಗಿದ್ಲು. ಗುಂಜಲಕಟ್ಟೆ ಪೊಲೀಸರಿಗೆ ಅವತ್ತು ದೂರು ಕೊಡಲಾಗಿತ್ತು. ಆದರೆ ಏನೂ ಕೂಡ ಮಾಹಿತಿ ಸಿಕ್ಕಿರಲಿಲ್ಲ. ಈಗ ಅವರ ಸಹೋದರ ಮುಂದೆ ಬಂದು ಎಸ್ಐಟಿಗೆ ದೂರು ಕೊಟ್ಟಿದ್ದಾನೆ. ನಮ್ಮ ಸಹೋದರಿ ಹಿಂಗಾಗಿತ್ತು 13 ವರ್ಷದ ಹಿಂದೆ, ನಮಗೂ ಕೂಡ ನ್ಯಾಯ ಕೊಡಿಸಿ ಅಂತ ಹೇಳಿ ಕೇಳ್ತಾ ಇದ್ದಾನೆ. ನಾನು ಕಾರಿಂಜದಿಂದ ಬಂದದ್ದು. ನಾನು ಈಗ ಇಲ್ಲಿ ದೂರು ಕೊಡಲಿಕ್ಕೆ ಬಂದಿದ್ದೇನೆ. ನನ್ನ ತಂಗಿಯೊಬ್ಬಳು ಕಾಣೆಯಾಗಿದ್ದಾಳೆ ಅಂತ. ಹೇಮಾವತಿ ಅನ್ನೋಳು 2012ರಲ್ಲಿ ಕಾಣೆಯಾಗಿದ್ದಾಳೆ. ಅದರ ಬಗ್ಗೆ ನಾನು ಈಗ ದೂರು ಕೊಡಲಿಕ್ಕೆ ಬಂದಿದ್ದು. ಎಲ್ಲಿಗೆ ಹೋದವರು? ಧರ್ಮಸ್ಥಳಕ್ಕೆ ಹೋಗ್ತೇನೆ ಅಂತೇಳಿ ಓದೋದು. ಇಬ್ಬರು ಹೋಗಿದ್ದಾರೆ, ಒಬ್ಬರು ಬಂದಿದ್ದಾರೆ, ಒಬ್ಬರು ಬರಲಿಲ್ಲ. ನನ್ನ ತಂಗಿ ಮತ್ತು ಇನ್ನೊಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಕುಂಜಲಕಟ್ಟೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ. ಕಂಪ್ಲೇಂಟ್ ಅದೇ ಅವ್ರು ಬಂದರೆ ನಿಮಗೇನು ತಿಳಿಸ್ತೇನೆ ಅಂತ ಹೇಳಿದರು. ಅವರು ಇಷ್ಟವರೆಗೂ ನಮಗೆ ತಿಳಿಸಲಿಲ್ಲ. 2 ಸಲ ಹೋಗಿ ಕೇಳಿದ್ದೇವೆ, ನಾವು ಫೋನ್ ಮಾಡ್ತೇವೆ ನೀವು ಬರಬೇಡಿ ಅಂತ ಹೇಳಿದ್ರು. ನಾವು ಆಮೇಲೆ ಹೋಗಲಿಲ್ಲ. ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಇವ್ರ ಹತ್ರ ಮಾತಾಡಿದ ಮೇಲೆ ನಮಗೆ ಸ್ವಲ್ಪ ಧೈರ್ಯ ಬಂದಿದೆ. ನಮಗೆ ನ್ಯಾಯ ಸಿಗ್ಬೋದು ಅಂತ ಒಂದು ನಂಬಿಕೆ ಇದೆ. ನಾವೇ ಬಂದದ್ದು. ಅಂದರೆ ಮಾಧ್ಯಮದ ಮುಂದೆ ಎಲ್ಲ ಬರ್ತದಲ್ಲ ದೂರು ಕೊಡಿ ಅಂತ. ಅದ್ರ ಬಗ್ಗೆ ನಾವು 2012ರಲ್ಲಿ ಘಟನೆ ಆದದ್ದು. ಈಗ 2025 ಅಲ್ವ. ಅದೇ ಈಗೊಂದು ತಂಡ ರಚನೆ ಮಾಡಿದಾರಲ್ಲ, ಅವ್ರ ಹತ್ರ ದೂರು ಕೊಟ್ಟರೆ ಏನಾದರೂ ನಮಗೆ ಸಿಗ್ಬೋದಾ ಅಂತ. ಧರ್ಮಸ್ಥಳದಲ್ಲಿ ತಲೆಬುರುಡೆ ಪ್ರಕರಣ ಈಗ ನಾನಾ ಆಯಾಮಗಳಲ್ಲಿ ತನಿಖೆ ಒಂದು ಕಡೆಯಲ್ಲಿ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಈಗ ಈ ಪ್ರಕರಣದಲ್ಲಿ ಇನ್ನಷ್ಟು ಟ್ವಿಸ್ಟ್ ಸಿಗ್ತಾ ಇದೆ. ಆ ಮೂಲಕ ಈ ಪ್ರಕರಣ ಇಲ್ಲಿಗೆ ನಿಲ್ಲೋದಿಲ್ಲ ಅನ್ನುವಂಥ ಎಲ್ಲ ಸೂಚನೆಗಳು ಎಲ್ಲ ಸಾಧ್ಯತೆಗಳು ನಮಗೀಗ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಆ ನಿಗೂಢ ವ್ಯಕ್ತಿ ಹೇಳಿದಂಥ ಮಾತಿನಂತೆ ಗುರುತಿಸಿದ ಜಾಗವನ್ನು ಅಗೆದಾಯಿತು, ಏನೂ ಸಿಗಲಿಲ್ಲ. ಈಗ ಮುಂದುವರೆದು ಗಮನಿಸ್ತಾ ಹೋದರೆ ಈ ತಲೆಬುರುಡೆ ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್ ಈಗ ಪಡೆದುಕೊಂಡಿದೆ. 13 ವರ್ಷಗಳ ಹಿಂದಿನ ನಾಪತ್ತೆ ಕೇಸ್ಗೆ ಮರುಜೀವ ಬಂದಿದೆ. ಎಸ್ಐಟಿಗೆ ದೂರು ನೀಡಿದ ಯುವತಿಯ ಸಹೋದರ ಗುಂಜಲಕಟ್ಟೆಯಿಂದ ನಾಪತ್ತೆಯಾಗಿದ್ದ ಹೇಮಲತಾ ಅನ್ನೋ ಯುವತಿ 13 ವರ್ಷದ ಹಿಂದೆ 2012ರಲ್ಲಿ ಧರ್ಮಸ್ಥಳಕ್ಕೆ ಹೋದವಳು ಮತ್ತೆ ವಾಪಸ್ ಬರಲಿಲ್ಲ. ಅವಳು ನಾಪತ್ತೆ ಆಗಿದ್ಲು. ಅಂಗನವಾಡಿ ಶಿಕ್ಷಕಿ ಜೊತೆ ತೆರಳಿದ್ದ ಹೇಮಲತಾ 2012ರಲ್ಲಿ ನಾಪತ್ತೆಯಾಗಿದ್ಲು. ಗುಂಜಲಕಟ್ಟೆ ಪೊಲೀಸರಿಗೆ ಅವತ್ತು ದೂರು ಕೊಡಲಾಗಿತ್ತು. ಆದರೆ ಏನೂ ಕೂಡ ಮಾಹಿತಿ ಸಿಕ್ಕಿರಲಿಲ್ಲ. ಈಗ ಅವರ ಸಹೋದರ ಮುಂದೆ ಬಂದು ಎಸ್ಐಟಿಗೆ ದೂರು ಕೊಟ್ಟಿದ್ದಾನೆ. ನಮ್ಮ ಸಹೋದರಿ ಹಿಂಗಾಗಿತ್ತು 13 ವರ್ಷದ ಹಿಂದೆ, ನಮಗೂ ಕೂಡ ನ್ಯಾಯ ಕೊಡಿಸಿ ಅಂತ ಹೇಳಿ ಕೇಳ್ತಾ ಇದ್ದಾನೆ. ನಾನು ಕಾರಿಂಜದಿಂದ ಬಂದದ್ದು. ನಾನು ಈಗ ಇಲ್ಲಿ ದೂರು ಕೊಡಲಿಕ್ಕೆ ಬಂದಿದ್ದೇನೆ. ನನ್ನ ತಂಗಿಯೊಬ್ಬಳು ಕಾಣೆಯಾಗಿದ್ದಾಳೆ ಅಂತ. ಹೇಮಾವತಿ ಅನ್ನೋಳು 2012ರಲ್ಲಿ ಕಾಣೆಯಾಗಿದ್ದಾಳೆ. ಅದರ ಬಗ್ಗೆ ನಾನು ಈಗ ದೂರು ಕೊಡಲಿಕ್ಕೆ ಬಂದಿದ್ದು. ಎಲ್ಲಿಗೆ ಹೋದವರು? ಧರ್ಮಸ್ಥಳಕ್ಕೆ ಹೋಗ್ತೇನೆ ಅಂತೇಳಿ ಓದೋದು. ಇಬ್ಬರು ಹೋಗಿದ್ದಾರೆ, ಒಬ್ಬರು ಬಂದಿದ್ದಾರೆ, ಒಬ್ಬರು ಬರಲಿಲ್ಲ. ನನ್ನ ತಂಗಿ ಮತ್ತು ಇನ್ನೊಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಕುಂಜಲಕಟ್ಟೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ. ಕಂಪ್ಲೇಂಟ್ ಅದೇ ಅವ್ರು ಬಂದರೆ ನಿಮಗೇನು ತಿಳಿಸ್ತೇನೆ ಅಂತ ಹೇಳಿದರು. ಅವರು ಇಷ್ಟವರೆಗೂ ನಮಗೆ ತಿಳಿಸಲಿಲ್ಲ. 2 ಸಲ ಹೋಗಿ ಕೇಳಿದ್ದೇವೆ, ನಾವು ಫೋನ್ ಮಾಡ್ತೇವೆ ನೀವು ಬರಬೇಡಿ ಅಂತ ಹೇಳಿದ್ರು. ನಾವು ಆಮೇಲೆ ಹೋಗಲಿಲ್ಲ. ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಇವ್ರ ಹತ್ರ ಮಾತಾಡಿದ ಮೇಲೆ ನಮಗೆ ಸ್ವಲ್ಪ ಧೈರ್ಯ ಬಂದಿದೆ. ನಮಗೆ ನ್ಯಾಯ ಸಿಗ್ಬೋದು ಅಂತ ಒಂದು ನಂಬಿಕೆ ಇದೆ. ನಾವೇ ಬಂದದ್ದು. ಅಂದರೆ ಮಾಧ್ಯಮದ ಮುಂದೆ ಎಲ್ಲ ಬರ್ತದಲ್ಲ ದೂರು ಕೊಡಿ ಅಂತ. ಅದ್ರ ಬಗ್ಗೆ ನಾವು
2012ರಲ್ಲಿ ಘಟನೆ ಆದದ್ದು. ಈಗ 2025 ಅಲ್ವಾ. ಅದೇ ಈಗೊಂದು ತಂಡ ರಚನೆ ಮಾಡಿದಾರಲ್ಲ, ಅವ್ರ ಹತ್ರ ದೂರು ಕೊಟ್ಟರೆ ಏನಾದರೂ ನಮಗೆ ಸಿಗ್ಬೋದಾ ಅಂತ. ಧರ್ಮಸ್ಥಳದಲ್ಲಿ ತಲೆಬುರುಡೆ ಪ್ರಕರಣ ಈಗ ನಾನಾ ಆಯಾಮಗಳಲ್ಲಿ ತನಿಖೆ ಒಂದು ಕಡೆಯಲ್ಲಿ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಈಗ ಈ ಪ್ರಕರಣದಲ್ಲಿ ಇನ್ನಷ್ಟು ಟ್ವಿಸ್ಟ್ ಸಿಗ್ತಾ ಇದೆ. ಆ ಮೂಲಕ ಈ ಪ್ರಕರಣ ಇಲ್ಲಿಗೆ ನಿಲ್ಲೋದಿಲ್ಲ ಅನ್ನುವಂಥ ಎಲ್ಲ ಸೂಚನೆಗಳು, ಎಲ್ಲ ಸಾಧ್ಯತೆಗಳು ನಮಗೀಗ ಕಾಣಿಸ್ತಾ ಇದೆ. ಯಾಕಂತ ಹೇಳಿದರೆ, ಒಂದು ಕಡೆಯಲ್ಲಿ ಆ ನಿಗೂಢ ವ್ಯಕ್ತಿ ಹೇಳಿದಂಥ ಮಾತಿನಂತೆ ಗುರುತಿಸಿದ ಜಾಗವನ್ನು ಅಗೆದಾಯಿತು, ಏನೂ ಸಿಗಲಿಲ್ಲ. ಈಗ ಮುಂದುವರೆದು ಗಮನಿಸ್ತಾ ಹೋದರೆ ಈ ತಲೆಬುರುಡೆ ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್ ಈಗ ಪಡೆದುಕೊಂಡಿದೆ. 13 ವರ್ಷಗಳ ಹಿಂದಿನ ನಾಪತ್ತೆ ಕೇಸ್ಗೆ ಮರುಜೀವ ಬಂದಿದೆ. SITಗೆ ದೂರು ನೀಡಿದ ಯುವತಿಯ ಸಹೋದರ, ಗುಂಜಲಕಟ್ಟೆಯಿಂದ ನಾಪತ್ತೆಯಾಗಿದ್ದ ಹೇಮಲತಾ ಅನ್ನೋ ಯುವತಿ 13 ವರ್ಷದ ಹಿಂದೆ 2012ರಲ್ಲಿ ಧರ್ಮಸ್ಥಳಕ್ಕೆ ಹೋದವಳು, ಮತ್ತೆ ವಾಪಸ್ ಬರಲಿಲ್ಲ. ಅವಳು ನಾಪತ್ತೆ ಆಗಿದ್ಲು. ಅಂಗನವಾಡಿ ಶಿಕ್ಷಕಿ ಜೊತೆ ತೆರಳಿದ್ದ ಹೇಮಲತಾ 2012ರಲ್ಲಿ ನಾಪತ್ತೆಯಾಗಿದ್ಲು. ಗುಂಜಲಕಟ್ಟೆ ಪೊಲೀಸರಿಗೆ ಅವತ್ತು ದೂರು ಕೊಡಲಾಗಿತ್ತು, ಆದರೆ ಏನೂ ಕೂಡ ಮಾಹಿತಿ ಸಿಕ್ಕಿರಲಿಲ್ಲ. ಈಗ ಅವರ ಸಹೋದರ ಮುಂದೆ ಬಂದು SITಗೆ ದೂರು ಕೊಟ್ಟಿದ್ದಾನೆ. ನಮ್ಮ ಸಹೋದರಿ ಹಿಂಗಾಗಿತ್ತು 13 ವರ್ಷದ ಹಿಂದೆ, ನಮಗೂ ಕೂಡ ನ್ಯಾಯ ಕೊಡಿಸಿ ಅಂತ ಹೇಳಿ ಕೇಳ್ತಾ ಇದ್ದಾನೆ. ನಾನು ಕಾರಿಂಜದಿಂದ ಬಂದದ್ದು. ನಾನು ಈಗ ಇಲ್ಲಿ ದೂರು ಕೊಡಲಿಕ್ಕೆ ಬಂದಿದ್ದೇನೆ. ನನ್ನ ತಂಗಿಯೊಬ್ಬಳು ಕಾಣೆಯಾಗಿದ್ದಾಳೆ ಅಂತ. ಹೇಮಾವತಿ ಅನ್ನೋಳು 2012ರಲ್ಲಿ ಕಾಣೆಯಾಗಿದ್ದಾಳೆ. ಅದರ ಬಗ್ಗೆ ನಾನು ಈಗ ದೂರು ಕೊಡಲಿಕ್ಕೆ ಬಂದಿದ್ದು. ಎಲ್ಲಿಗೆ ಹೋದವರು? ಧರ್ಮಸ್ಥಳಕ್ಕೆ ಹೋಗ್ತೇನೆ ಅಂತೇಳಿ ಓದೋದು. ಇಬ್ಬರು ಹೋಗಿದ್ದಾರೆ, ಒಬ್ಬರು ಬಂದಿದ್ದಾರೆ, ಒಬ್ಬರು ಬರಲಿಲ್ಲ. ನನ್ನ ತಂಗಿ ಮತ್ತು ಇನ್ನೊಬ್ಬರು. ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಯಾವ ಸ್ಟೇಷನ್? ಕುಂಜಲಕಟ್ಟೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ. ಕಂಪ್ಲೇಂಟ್ ಅದೇ ಅವ್ರು ಬಂದರೆ ನಿಮಗೇನು ತಿಳಿಸ್ತೇನೆ ಅಂತ ಹೇಳಿದರು. ಅವರು ಇಷ್ಟವರೆಗೂ ನಮಗೆ ತಿಳಿಸಲಿಲ್ಲ. 2 ಸಲ ಹೋಗಿ ಕೇಳಿದ್ದೇವೆ, ನಾವು ಫೋನ್ ಮಾಡ್ತೇವೆ, ನೀವು ಬರಬೇಡಿ ಅಂತ ಹೇಳಿದ್ರು. ನಾವು ಆಮೇಲೆ ಹೋಗಲಿಲ್ಲ. ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಇವ್ರ ಹತ್ರ ಮಾತಾಡಿದ ಮೇಲೆ ನಮಗೆ ಸ್ವಲ್ಪ ಧೈರ್ಯ ಬಂದಿದೆ. ನಮಗೆ ನ್ಯಾಯ ಸಿಗ್ಬೋದು ಅಂತ ಒಂದು ನಂಬಿಕೆ ಇದೆ. ನಾವೇ ಬಂದದ್ದು. ಅಂದರೆ ಮಾಧ್ಯಮದ ಮುಂದೆ ಎಲ್ಲ ಬರ್ತದಲ್ಲ, ದೂರು ಕೊಡಿ ಅಂತ. ಅದ್ರ ಬಗ್ಗೆ ನಾವು 2012ರಲ್ಲಿ ಘಟನೆ ಆದದ್ದು. ಈಗ 2025 ಅಲ್ವಾ. ಅದೇ ಈಗೊಂದು ತಂಡ ರಚನೆ ಮಾಡಿದಾರಲ್ಲ, ಅವ್ರ ಹತ್ರ ದೂರು ಕೊಟ್ಟರೆ ಏನಾದರೂ ನಮಗೆ ಸಿಗ್ಬೋದಾ ಅಂತ. ಧರ್ಮಸ್ಥಳದಲ್ಲಿ ತಲೆಬುರುಡೆ ಪ್ರಕರಣ ಈಗ ನಾನಾ ಆಯಾಮಗಳಲ್ಲಿ ತನಿಖೆ ಒಂದು ಕಡೆಯಲ್ಲಿ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಈಗ ಈ ಪ್ರಕರಣದಲ್ಲಿ ಇನ್ನಷ್ಟು ಟ್ವಿಸ್ಟ್ ಸಿಗ್ತಾ ಇದೆ. ಆ ಮೂಲಕ ಈ ಪ್ರಕರಣ ಇಲ್ಲಿಗೆ ನಿಲ್ಲೋದಿಲ್ಲ ಅನ್ನುವಂಥ ಎಲ್ಲ ಸೂಚನೆಗಳು, ಎಲ್ಲ ಸಾಧ್ಯತೆಗಳು ನಮಗೀಗ ಕಾಣಿಸ್ತಾ ಇದೆ. ಯಾಕಂತ ಹೇಳಿದರೆ, ಒಂದು ಕಡೆಯಲ್ಲಿ ಆ ನಿಗೂಢ ವ್ಯಕ್ತಿ ಹೇಳಿದಂಥ ಮಾತಿನಂತೆ ಗುರುತಿಸಿದ ಜಾಗವನ್ನು ಅಗೆದಾಯಿತು, ಏನೂ ಸಿಗಲಿಲ್ಲ. ಈಗ ಮುಂದುವರೆದು ಗಮನಿಸ್ತಾ ಹೋದರೆ ಈ ತಲೆಬುರುಡೆ ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್ ಈಗ ಪಡೆದುಕೊಂಡಿದೆ. 13 ವರ್ಷಗಳ ಹಿಂದಿನ ನಾಪತ್ತೆ ಕೇಸ್ಗೆ ಮರುಜೀವ ಬಂದಿದೆ. SITಗೆ ದೂರು ನೀಡಿದ ಯುವತಿಯ ಸಹೋದರ, ಗುಂಜಲಕಟ್ಟೆಯಿಂದ ನಾಪತ್ತೆಯಾಗಿದ್ದ ಹೇಮಲತಾ ಅನ್ನೋ ಯುವತಿ 13 ವರ್ಷದ ಹಿಂದೆ 2012ರಲ್ಲಿ ಧರ್ಮಸ್ಥಳಕ್ಕೆ ಹೋದವಳು, ಮತ್ತೆ ವಾಪಸ್ ಬರಲಿಲ್ಲ. ಅವಳು ನಾಪತ್ತೆ ಆಗಿದ್ಲು. ಅಂಗನವಾಡಿ ಶಿಕ್ಷಕಿ ಜೊತೆ ತೆರಳಿದ್ದ ಹೇಮಲತಾ 2012ರಲ್ಲಿ ನಾಪತ್ತೆಯಾಗಿದ್ಲು. ಗುಂಜಲಕಟ್ಟೆ ಪೊಲೀಸರಿಗೆ ಅವತ್ತು ದೂರು ಕೊಡಲಾಗಿತ್ತು, ಆದರೆ ಏನೂ ಕೂಡ ಮಾಹಿತಿ ಸಿಕ್ಕಿರಲಿಲ್ಲ. ಈಗ ಅವರ ಸಹೋದರ ಮುಂದೆ ಬಂದು SITಗೆ ದೂರು ಕೊಟ್ಟಿದ್ದಾನೆ. ನಮ್ಮ ಸಹೋದರಿ ಹಿಂಗಾಗಿತ್ತು 13 ವರ್ಷದ ಹಿಂದೆ, ನಮಗೂ ಕೂಡ ನ್ಯಾಯ ಕೊಡಿಸಿ ಅಂತ ಹೇಳಿ ಕೇಳ್ತಾ ಇದ್ದಾನೆ. ನಾನು ಕಾರಿಂಜದಿಂದ ಬಂದದ್ದು. ನಾನು ಈಗ ಇಲ್ಲಿ ದೂರು ಕೊಡಲಿಕ್ಕೆ ಬಂದಿದ್ದೇನೆ. ನನ್ನ ತಂಗಿಯೊಬ್ಬಳು ಕಾಣೆಯಾಗಿದ್ದಾಳೆ ಅಂತ. ಹೇಮಾವತಿ ಅನ್ನೋಳು 2012ರಲ್ಲಿ ಕಾಣೆಯಾಗಿದ್ದಾಳೆ. ಅದರ ಬಗ್ಗೆ ನಾನು ಈಗ ದೂರು ಕೊಡಲಿಕ್ಕೆ ಬಂದಿದ್ದು. ಎಲ್ಲಿಗೆ ಹೋದವರು? ಧರ್ಮಸ್ಥಳಕ್ಕೆ ಹೋಗ್ತೇನೆ ಅಂತೇಳಿ ಓದೋದು. ಇಬ್ಬರು ಹೋಗಿದ್ದಾರೆ, ಒಬ್ಬರು ಬಂದಿದ್ದಾರೆ, ಒಬ್ಬರು ಬರಲಿಲ್ಲ. ನನ್ನ ತಂಗಿ ಮತ್ತು ಇನ್ನೊಬ್ಬರು. ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಯಾವ ಸ್ಟೇಷನ್? ಕುಂಜಲಕಟ್ಟೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ. ಕಂಪ್ಲೇಂಟ್ ಅದೇ ಅವ್ರು ಬಂದರೆ ನಿಮಗೇನು ತಿಳಿಸ್ತೇನೆ ಅಂತ ಹೇಳಿದರು. ಅವರು ಇಷ್ಟವರೆಗೂ ನಮಗೆ ತಿಳಿಸಲಿಲ್ಲ. 2 ಸಲ ಹೋಗಿ ಕೇಳಿದ್ದೇವೆ, ನಾವು ಫೋನ್ ಮಾಡ್ತೇವೆ, ನೀವು ಬರಬೇಡಿ ಅಂತ ಹೇಳಿದ್ರು. ನಾವು ಆಮೇಲೆ ಹೋಗಲಿಲ್ಲ. ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಇವ್ರ ಹತ್ರ ಮಾತಾಡಿದ ಮೇಲೆ ನಮಗೆ ಸ್ವಲ್ಪ ಧೈರ್ಯ ಬಂದಿದೆ. ನಮಗೆ ನ್ಯಾಯ ಸಿಗ್ಬೋದು ಅಂತ ಒಂದು ನಂಬಿಕೆ ಇದೆ.
ಹಾಂ ನಾವೇ ಬಂದದ್ದು ಅಂದರೆ ಮಾಧ್ಯಮದ ಮುಂದೆ ಎಲ್ಲ ಬರ್ತದಲ್ಲ ದೂರು ಕೊಡಿ ಅಂತ ಅದ್ರ ಬಗ್ಗೆ ನಾವು 2012ರಲ್ಲಿ ಘಟನೆ ಆದದ್ದು, ಈಗ 2025 ಅಲ್ವ. ಅದೇ ಈಗ ಒಂದು ತಂಡ ರಚನೆ ಮಾಡಿದಾರಲ್ಲ, ಅವ್ರ ಹತ್ರ ದೂರು ಕೊಟ್ಟರೆ ಏನಾದರೂ